ಕಾಡುಗೋಡಿ ವ್ಯಾಪ್ತಿಯಲ್ಲಿ ನಡೆದಿದ್ದ ವೆನ್ನೆಲ್ಲಾ ಕೊಲೆಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖೆ ಕೈಗೊಂಡಿದೆ. ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ಕೈಗೊಂಡಿರೋ ಟೀಮ್ಗಳಿಗೆ ಸಾಕ್ಷಿ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ಬೆನ್ನತ್ತಿ ತನಿಖಾ ತಂಡಗಳು ಮಾಹಿತಿ ಕಲೆ ಹಾಕ್ತಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ವೆನಿಲ್ಲಾ ಕೊಲೆ ಕೇಸ್ ಸಾಕ್ಷಿ ಸಂಗ್ರಹವೇ ತನಿಖಾ ತಂಡಕ್ಕೆ ದೊಡ್ಡ ಸವಾಲ್. ಒಂದು ಕೊಲೆ 80 ದಿನಗಳು ತನಿಖಾ ದಾರಿಯಲ್ಲಿ ಸಪ್ತ ಸವಾಲುಗಳ ಟೆನ್ಷನ್. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಾಯಿ ಹಾಗೂ ಆಕೆಯ ಎರಡನೇ ಗಂಡನಿಂದ ನಡೆದಿರೋ ಬಾಲಕಿ ವೆನ್ನೆಲ್ಲಾ ಕೊಲೆ ಕೇಸ್ ಸಂಬಂಧ ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. 8 ತಂಡಗಳನ್ನ ರಚನೆ ಮಾಡಿ ಕೈಗೊಂಡಿರೋ ತನಿಖೆ ವೇಳೆ ತನಿಖಾ ತಂಡಕ್ಕೆ ಸಾಕ್ಷ್ಯಾಧಾರಗಳ ಪತ್ತೆಯೇ ಮಾಡೋದೇ ದೊಡ್ಡ ಸವಾಲಾಗಿ ಎದುರಾಗಿದೆ. ತನಿಖೆಯ ಹಾದಿಯಲ್ಲಿ ಎದುರಾಗ್ತಿರೋ ಸಾಲು ಸಾಲು ಸವಾಲುಗಳನ್ನ ಬೆನ್ನತ್ತಿ ತನಿಖಾ ತಂಡಗಳು ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿವೆ. ವೆನ್ನೆಲ್ಲಾ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಬೇಕು. ವೆನ್ನೆಲ್ಲಾ ಧರಿಸಿದ್ದ ಬಟ್ಟೆಗಳ ಕಲೆಕ್ಟ್ ಮಾಡಬೇಕು. ಐಸ್ ಕ್ರೀಮ್ ಪಾರ್ಲರ್ ಸಿಸಿಟಿವಿ ಸಂಗ್ರಹಿಸಬೇಕು. ಹೊಸಕೋಟೆ ಟೋಲ್ ಕ್ಯಾಮೆರಾ ದೃಶ್ಯ ಸಂಗ್ರಹಿಸಬೇಕು. ಕಾಫಿ ಡೇ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಬೇಕು. ಕಾರಿನಲ್ಲಿನ ರಕ್ತದ ಕಲೆಗಳು ನಾಶ. ಬೆಡ್ಶೀಟ್ ರಿಕವರಿ ಮಾಡೋದು. ಬಾಲಕಿ ವೆನ್ನೆಲ್ಲಾ ಅವರ ಚಲನವಲನದ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿಗಳನ್ನ ಹುಡುಕಿ ಸಂಗ್ರಹಿಸುವುದು. ಕೃತ್ಯ ನಡೆದ ಸಮಯದಲ್ಲಿ ವೆನ್ನೆಲ್ಲಾ ಧರಿಸಿದ್ದ ಬಟ್ಟೆಗಳನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆಯುವುದು. ಘಟನೆಗೂ ಮುನ್ನ ಭೇಟಿ ನೀಡಿದ್ದ ಐಸ್ ಕ್ರೀಮ್ ಪಾರ್ಲರ್ನ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಸಂಗ್ರಹಿಸುವುದು. ಆರೋಪಿಗಳ ವಾಹನ ಪತ್ತೆ ಹಚ್ಚಲು ಹೊಸಕೋಟೆ ಟೋಲ್ ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ ಮಾಡೋದು. ಇನ್ವೆಸ್ಟಿಗೇಷನ್ ಲಿಂಕ್ ಜೋಡಿಸಲು ಪ್ರಮುಖ ಸಾಕ್ಷ್ಯವಾಗಿರುವ ಕಾಫಿ ಡೇ ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ಪಡೆಯೋದು. ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಕಾರಿನಲ್ಲಿ ಈಗಾಗಲೇ ಒರೆಸಿ ಹಾಕಲಾಗಿರುವ ರಕ್ತದ ಕಲೆಗಳನ್ನ ಫೋರೆನ್ಸಿಕ್ ಮೂಲಕ ಸೈಂಟಿಫಿಕ್ ಆಗಿ ಪತ್ತೆ ಹಚ್ಚುವುದು. ಕೊಲೆಗೆ ಬಳಸಿ ಅಥವಾ ಶವ ಸಾಗಿಸಲು ಬಳಸಿರುವ ಸಾಧ್ಯತೆ ಇರೋ ಆ ಪ್ರಮುಖ ಬೆಡ್ಶೀಟ್ ಅನ್ನ ಹುಡುಕಿ ರಿಕವರಿ ಮಾಡಬೇಕಿದೆ. ಹೀಗಾಗಿ ಆರೋಪಿಗಳು ಬಾಯಿ ಬಿಡದೇ ಇದ್ರೂ ತನಿಖಾ ತಂಡ ಪರ್ಯಾಯವಾಗಿ ಸೈಂಟಿಫಿಕ್ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿನಿಮಾ ಶೈಲಿಯ ದರೋಡೆಯೊಂದು ನಡೆದಿದೆ. ಉದ್ಯಮಿಯೊಬ್ಬರ ಕಾರನ್ನ ಅಡ್ಡಗಟ್ಟಿದ ಖದೀಮರು ಬರೋಬ್ಬರಿ 1,09,00,000 ರೂಪಾಯಿ ಹಣವನ್ನ ದೋಚಿ ಪರಾರಿಯಾಗಿದೆ. ದರೋಡೆಕೋರರು ಕೇವಲ ಹಣ ಲೂಟಿ ಮಾಡಿಲ್ಲ, ಬದಲಿಗೆ ಕಾರಿನಲ್ಲಿದ್ದ ಕಾರ್ ಬ್ರೋಕರ್ ಶಿವಶಂಕರ್ನನ್ನ ಕಿಡ್ನಾಪ್ ಮಾಡಿ ಈ ಕೃತ್ಯ ಎಸಗಿದ್ದಾರೆ. ಬೈಕ್ ಹಾಗೂ ಕಾರುಗಳಲ್ಲಿ ಹೊಂಚು ಹಾಕಿ ಬಂದಿದ್ದ 5 ಆರೋಪಿಗಳು ಶಿವಶಂಕರ್ನನ್ನ ಅಪಹರಿಸಿ ಆತನ ಬಳಿ ಇದ್ದ 1,09,00,000 ಹಣವನ್ನ ಲೂಟಿ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರುವ 5 ಆರೋಪಿಗಳು ಮತ್ತು ಅವರ ಸಹಚರರ ಪತ್ತೆಗಾಗಿ ಬೆಂಗಳೂರು ಪೊಲೀಸರು ಬಲೆ ಬೀಸಿದ್ದು ತೀವ್ರ ಶೋಧ ನಡೆಸುತ್ತಿದ್ದಾರೆ.